ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಬೆಳಿಗ್ಗೆ ಎದ್ದಾಗಲೂ ಜಾನಕಿ ಫೋನಿನ ಕಡೆ ಕಣ್ಣು ಹಾಯಿಸಿದಳು. ಫೋನು ಮಾಡದಿದ್ದರೂ ಮೆಸೇಜ್ ಅನ್ನಾದರೂ ಮಾಡಿದ್ದಾನ ಎನ್ನುವ ಭಯಕ್ಕೆ ಅವಳದು. ಆದರೆ ಮೆಸೇಜ್ ಬಂದಿರಲಿಲ್ಲ. ಅವಳು ಕೂಡ ತನ್ನ ಹಠವನ್ನು ಬಿಟ್ಟು ಅವನಿಗೆ ಫೋನ್ ಮಾಡಿದ್ದರೆ ಆಗುತ್ತಿತ್ತು. ಆದ್ರೆ ಅವಳು ಕೂಡ ಫೋನ್ ಮಾಡಲಿಲ್ಲ. ನೀನಿಲ್ಲದೆ ಈ ಮನೆಯಲ್ಲಿ ನನಗೆ ಉಸಿರು ಕಟ್ಟುತ್ತಿದೆ ಮಹಾನ್, ಇವತ್ತಾದರೂ ಮನೆಗೆ ಬರ್ತೀಯ ಅಲ್ವಾ? ಕಣ್ಣು ಮುಚ್ಚಿದರೆ ಸಾಕು, ನಿನ್ನ ತಮ್ಮನ ನೀಚ ವರ್ತನೆ ನನ್ನ ಕಣ್ಣ ಮುಂದೆ ಬರುತ್ತಿದೆ. ಅವನು ಮಾಡಿದ ಕೆಲಸವನ್ನು ಯಾರಿಗೂ ಹೇಳಲಾಗದೆ ಒತ್ತಾಡುತ್ತಿದ್ದೇನೆ. ನನ್ನ ಮಾತನ್ನು ನೀನು ನಂಬುತ್ತೀಯ ಮಹಾನ್? ಇಲ್ಲ. ಒಂದು ವೇಳೆ ನೀನು ನಂಬಲಿಲ್ಲ ಎಂದರೆ ನಾನು ಏನು ಮಾಡಲಿ? ಈ ವಿಷಯವನ್ನು ನಿನಗೂ ಸಹ ಹೇಳುವುದಿಲ್ಲ. ಈ ವಿಷಯ ನನ್ನೊಬ್ಬಳಲ್ಲಿಯೇ ಇರಲಿ. ಆದ್ರೆ ನಿನ್ನನ್ನು ನೋಡಬೇಕು ಎನಿಸುತ್ತಿದೆ. ದಯವಿಟ್ಟು ಇಂದಾದರೂ ಮನೆಗೆ ಬಾ ಎಂದು ಡೇವಿಡ್ ಅವರು ಜಾನಕಿ ರೆಹಮಾನನ ತೊಡೆಯ ಮೇಲೆ ಮಲಗಿರುವ ರೀತಿ ಬಿಡಿಸಿದ ಚಿತ್ರದ ಮೇಲೆ ಬೆರಳಾಡಿಸುತ್ತಾ ಹೇಳಿದಳು. ತನ್ನ ಗೆಳತಿ ಲೀನಾ ಹೇಳಿದ ಹಾಗೆ ನಿಜವಾಗಿಯೂ ಅವನ ಗೈರು ಇವಳಿಗೆ ಬಹಳವೇ ಕಾಡುತ್ತಿತ್ತು. ಈಗಾಗಲೇ ಇವಳ ಹೃದಯವನ್ನು ನಿಧಾನವಾಗಿ ಆಕ್ರಮಿಸುತ್ತಿದ್ದನು ರೆಹಮಾನ್. ನಿನ್ನೆ ಇಡೀ ದಿನ ಮನೆಗೆ ಬಾರದವನು ಇಂದು ಬೆಳಿಗ್ಗೆ ಬಂದಿದ್ದನು ಆತಿಶ್. ತಿಂಡಿ ತಿಂದವನು ಕೋಣೆಗೆ ಹೊರಟವನು ತಡೆದ ಅಬ್ದುಲ್ ಅವರ ಎಲ್ಲಿಗೆ ಹೋಗಿದ್ದೆ ಎಂದು ಗಂಭೀರವಾಗಿ ಕೇಳಿದರು. ನೀವು ಹೇಳಿದ ಹಾಗೆ ಅಡಿಕೆ ಕಣದಲ್ಲಿ ಮಲಗುತ್ತಿದ್ದೇನೆ. ಒಂದು ದಿನ ಫ್ರೆಂಡ್ ಜೊತೆ ಹೋಗಿದ್ದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ? ಈ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲ ನಿಮ್ಮಿಷ್ಟದಂತೆಯೇ ನಡೆಯಬೇಕು ಎಂದು ಮುಖ ಗಂಟಾಕಿಕೊಂಡು ಕೋಪದಲ್ಲಿ ಹೇಳಿದವನು ಬಿರುಸಾಗಿ ಅಲ್ಲಿಂದ ಹೊರಟಿದ್ದನು. ಅಡುಗೆ ಮನೆಯಲ್ಲಿ ನಿಂತು ಅವನ ಮಾತು ಕೇಳಿದ ಜಾನಕಿ ಕೋಪಕ್ಕೆ ಕೈ ಮುಷ್ಟಿ ಮಾಡಿದಳು. ಅವನು ಮನೆಗೆ ಬಂದಾಗಿನಿಂದ ಕೋಪದಿಂದ ಕುದಿಯುತ್ತಿದ್ದಾಳೆ. ಅವನು ಕೋಣೆಗೆ ಹೋದ ನಂತರ ಯಾರು ಇಲ್ಲದಿರುವುದನ್ನು ನೋಡಿಕೊಂಡು ಅವನ ಕೋಣೆಯ ಬಾಗಿಲನ್ನು ಬಡಿದಿದ್ದಳು. ಆಗಲೇ ಹಾಸಿಗೆಯ ಮೇಲೆ ಉರುಳಿದವನು ಬಾಗಿಲು ಬಡಿದ ಶಬ್ದಕ್ಕೆ ಯಾರು ಎಂದು ಸಿಡುಕುತ್ತಲೇ ಬಾಗಿಲು ತೆಗೆದವನಿಗೆ ಅಲ್ಲಿ ನಿಂತಿರುವವರನ್ನು ನೋಡಿ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿದವು. ಕೈ ಕಟ್ಟಿ ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ನಿಂತಿದ್ದಳು. ನೀನ್ ಯಾಕೆ ಬಂದೆ ಎಂದು ನಡುಗುವ ಸ್ವರದಲ್ಲಿ ಹೇಳಿದನು. ಯಾಕೆ ಬರಬಾರದ ಎಂದು ಹೇಳುತ್ತಲೇ ಒಳ ಬಂದಿದ್ದಳು. ನನ್ನ ನೋಡಿ ಯಾಕೆ ಹೆದರುತ್ತಿದ್ದೀಯಾ? ಹೋ, ಉತ್ತರನ ಪೌರುಷ ಒಲೆ ಮುಂದೆ ಎನ್ನುವ ಹಾಗೆ ನಿನ್ನ ನೀಚತನ ಕತ್ತಲೆಯಲ್ಲಿ ಮಾತ್ರನ ಎಂದು ವ್ಯಂಗ್ಯ ಮಾಡಿದಳು ಜಾನಕಿ. ಏನೇನೋ ಮಾತಾಡ್ತಿದ್ದೀಯಾ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಈಗ ಇಲ್ಲಿಂದ ಮೊದಲು ಹೊರಡು ಎಂದ ತಕ್ಷಣ ಅವನ ಕೆನ್ನೆಗೆ ಬಾರಿಸಿದಳು. ಮಾಡಬಾರದ ಪಾಪ ಮಾಡಿ ಅಮಾಯಕನ ಹಾಗೆ ಮಾತಾಡ್ತಿದ್ದೀಯಾ? ಥೂ, ನಿನಗೆ ನಾಚಿಕೆಯಾಗುವುದಿಲ್ಲವಾ? ಅಣ್ಣನ ಹೆಂಡತಿ ಮೇಲೆ ಕೈ ಹಾಕುವ ನೀಚ ನೀನು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎನ್ನುವವಳು ಆಗಲೇ ಕ್ರೋಧದಿಂದ ಕುದಿಯತೊಡಗಿದಳು. ಒಡನೆ ಅವಳ ಎರಡೂ ಕೈಯನ್ನು ಗೋಡೆಗೆ ಒತ್ತಿ ಹಿಡಿದವನು, ಏನೇ ಮಾಡ್ತೀಯಾ? ಹೌದು, ನಾನೇ ಮಾಡಿದ್ದು. ಮೈಕೈ ತುಂಬಿಕೊಂಡು ನೋಡೋಕು ಕೂಡ ತುಂಬಾ ಚೆನ್ನಾಗಿದ್ದೀಯ. ನಿನ್ನ ದೇಹವನ್ನು ನೋಡಿಯೇ ತಾನೆ ನನ್ನ ಅಣ್ಣ ನಿನ್ನನ್ನು ಮದುವೆಯಾಗಿ ಬಂದಿರುವುದು. ನೀನು ಕೂಡ ನನ್ನ ಅಣ್ಣನ ಆಸ್ತಿಯನ್ನು ನೋಡಿ ಬಂದಿದ್ದೀಯ, ಹೊರತು ಪ್ರೀತಿಯಿಂದಲ್ಲ. ಹಾಗಿದ್ದಾಗ ನಾನು ಮೈ ಮುಟ್ಟಿದ್ರೆ ಮಾತ್ರ ಸತಿ ಸಾವಿತ್ರಿಯ ಹಾಗೆ ಆಡುತ್ತಿದ್ದೀಯ. ನೀನು ಟಿಪ್ಪರ್ಲಾಗ ಹಾಕಿದ್ರು ನಿನ್ನ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ. ಎಲ್ಲಿಂದಲೋ ಬಂದು ನನ್ನ ಮುಂದೆ ಹಾರಾಡ್ತೀಯ ಎಂದು ಕೋಪದಲ್ಲಿ ಹೇಳಿದನು. ಒಡನೆ ಅವನ ಮುಖಕ್ಕೆ ಉಗಿದವಳು, ಈ ಮನೆಯಲ್ಲಿ ನಿನ್ನ ಅಮ್ಮ, ಚಿಕ್ಕಮ್ಮ, ತಂಗಿ ಎಲ್ಲರೂ ಹೆಣ್ಣು ಮಕ್ಕಳೇ. ಹಾಗಿದ್ದಾಗ ಅವರ ಜೊತೆ ಬೆಳೆದ ನಿನಗೆ ಅತ್ತಿಗೆಯ ಬಳಿ ಈ ರೀತಿ ನಡೆದುಕೊಳ್ಳಲು ನಾಚಿಕೆಯಾಗುವುದಿಲ್ಲವಾ ನಿನಗೆ? ಅದೆಷ್ಟು ಮೆರೆತಿಯೋ ಮೆರಿ. ನಿನ್ನ ನೀಚತನದ ಬುದ್ಧಿ ನಿನ್ನ ಅಣ್ಣನಿಗೆ ತಿಳಿಯುವ ತನಕ ಅಷ್ಟೇ ನಿನಗೆ ಅವಕಾಶ ಇರುವುದು ಎಂದರೆ ಅವಳ ಮಾತಿಗೆ ನಕ್ಕವನು ತನ್ನ ಮುಖವನ್ನು ಒರೆಸಿಕೊಂಡು, ನೀನು ಹೇಳಿದ ತಕ್ಷಣ ನಮ್ಮ ಮನೆಯವರು ಮತ್ತು ನನ್ನ ಅಣ್ಣ ನಂಬುತ್ತಾನೆ ಎಂದು ತಿಳಿದಿದ್ದೀಯ. ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡ್ತೀನಿ. ನೀನೇ ನನ್ನ ಮೈ ಮೇಲೆ ಬಿದ್ದಿದ್ದು ಎಂದು ಸಾಬೀತು ಮಾಡಿ ಮನೆಯವರೆಲ್ಲರೆದುರು ನಿನ್ನನ್ನೇ ತಪ್ಪಿತಸ್ಥಳನ್ನಾಗಿ ಮಾಡುತ್ತೇನೆ. ನೋಡುತ್ತಿರು, ನಿನ್ನ ಗಂಡನೇ ನಿನ್ನನ್ನು ಮನೆಯಿಂದ ಹೊರ ಹಾಕಬೇಕು, ಹಾಗೆ ಮಾಡ್ತೀನಿ ಎಂದು ನಗುತ್ತಲೇ ಅವಳ ಕೈ ಬಿಟ್ಟಿದ್ದನು. ಛೀ ಪಾಪಿ, ನಿನಗೆ ಮನುಷ್ಯತ್ವ ಎನ್ನುವುದಿಲ್ವಾ? ನಿನ್ನ ನೀಚತನದ ಪರಮಾವಧಿ ಮುಗಿದ ಮೇಲೆ ನಿನಗೆ ಸರಿಯಾದ ಶಿಕ್ಷೆ ಆಗಿರುತ್ತದೆ ಎಂದವಳು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದಳು. ಜಾನಕಿ
ಮಹಾನ್ ರಾತ್ರಿ 10 ಇನ್ನೂ ಬಂದಿಲ್ಲ. ನೀನು ಊಟ ಮಾಡಿ ಮಲಗು. ಅವನು ಬಂದ್ರೆ ನಾನೇ ಊಟ ಬಡಿಸುತ್ತೇನೆ ಎಂದರು ನಗ್ಮಾ. ನಗ್ಮಾ ಅವರು ಕರೆ ಮಾಡಿದ್ದರಿಂದ ಇಂದು ಬರ್ತೀನಿ ಎಂದವನು ಇನ್ನೂ ಬಂದಿರಲಿಲ್ಲ ರೆಹಮಾನ್. ಚಿಕ್ಕತ್ತೆ, ನೀವು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದೀರ. ನೀವೇ ಮಲಗಿ, ನಾನು ಎಚ್ಚರ ಇರುತ್ತೇನೆ ಎಂದು ಹೇಳಿ ಅವರನ್ನು ಬಲವಂತದಿಂದ ಮಲಗಲು ಕಳಿಸಿ ತಾನು ಸೋಫಾ ಮೇಲೆ ಕುಳಿತಳು. ಗಂಟೆ 11 ಸಹ ಮಹಾನನ ಸುಳಿವಿರಲಿಲ್ಲ. ಯಾಕೋ ಜಾನಕಿಯ ಮನಸ್ಸು ವಿಚಿತ್ರ ಸಂಕಟದಿಂದ ಹೊಯ್ದಾಡಲು ಶುರು ಮಾಡಿತು. ಇಂದು ಒಡಲಿನಲ್ಲಿ ಯಾಕಿಷ್ಟು ಸಂಕಟ ಆಗುತ್ತಿದೆ? ಯಾರಿಗೋ ಏನೋ ತೊಂದರೆ ಆಗಿದೆ ಎನ್ನುವ ಭಯ ಕಾಡುತ್ತಿದೆ. ಇವನು ಬೇರೆ ಇನ್ನೂ ಬಂದಿಲ್ಲ ಎಂದು ಹೇಳಿಕೊಂಡವಳ ಭಯ ಕಡಿಮೆಯಾಗಿರಲಿಲ್ಲ. ನಾನೇ ಸೋಲುತ್ತೇನೆ, ಕರೆ ಮಾಡಿ ನಾನೇ ವಿಚಾರಿಸುತ್ತೇನೆ, ಎಲ್ಲಿದ್ದಾನೆ ಎಂದು ಕೇಳುತ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿದವಳಂತೆ ಅವನಿಗೆ ಕರೆ ಮಾಡಿದಳು. ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿರುವುದನ್ನು ನೋಡಿದವಳಿಗೆ ಭಯ ಇನ್ನೂ ಹೆಚ್ಚಾಯಿತು. ಅದೇ ಭಯಕ್ಕೆ ಒಂದು ಬದಿ ಕೂರಲಾಗದೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡತೊಡಗಿದಳು. ಇವನು ಇನ್ನೂ ಬಂದಿಲ್ಲ, ಚಿಕ್ಕತ್ತೆಗೆ ಹೇಳಿಬಿಡಲ ಎಂದು ಒಮ್ಮೆ ಯೋಚಿಸಿದವಳು, ಬೇಡ ಬೇಡ, ಅವರು ಗಾಬರಿಯಾಗ್ತಾರೆ. ಇನ್ನು ಅರ್ಧ ಗಂಟೆ ಬರ್ಲಿಲ್ಲ ಅಂದ್ರೆ ಅವರಿಗೆ ಹೇಳ್ತೀನಿ ಎಂದು ನಿರ್ಧಾರ ಮಾಡಿದವಳಿಗೆ ಬಾಗಿಲ ಶಬ್ದವಾಗುತ್ತಿದ್ದ ಹಾಗೆ ಒಡನೆ ಬಾಗಿಲನ್ನು ತೆರೆದರೆ ರೆಹಮಾನನನ್ನು ಒಂದು ಬದಿ ಯಾದವ್ ಹಿಡಿದಿದ್ದರೆ ಇನ್ನೊಂದು ಬದಿ ಜಗನ್ ಹಿಡಿದಿದ್ದನು. ಕಾರು ಚಾಲು ಮಾಡುತ್ತಿದ್ದ ರಶೀದ್ ಅವರ ಹಿಂದೆ ರೆಹಮಾನನ ಬ್ಯಾಗು ಹಿಡಿದು ಬಂದಿದ್ದನು. ಅವರನ್ನು ನೋಡಿ ಆತಂಕವಾದವಳು, ಏನಾಯ್ತು, ಯಾಕೆ ಹೀಗೆ ಹಿಡಿದು ಬಂದಿದ್ದೀರಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಅದಾಗಲೇ ರೆಹಮಾನ್ ಅರೆ ಪ್ರಜ್ಞಾವಸ್ಥೆಯಲ್ಲಿ ಏನೇನೋ ಬಡಬಡಾಯಿಸುತ್ತಿದ್ದನು. ಕೋಣೆಯ ಬಾಲ್ಕನಿಯಲ್ಲಿ ನಿಂತು ಫೋನಿನಲ್ಲಿ ಹರಟೆ ಹೊಡೆಯುತ್ತಿದ್ದ ದಾನಿಯಾಳಿಗೂ ಕಾರಿನಿಂದ ರೆಹಮಾನನನ್ನು ಹಿಡಿದುಕೊಂಡು ಬಂದ ದೃಶ್ಯ ನೋಡಿ ಅವಳು ಕೂಡ ಅಲ್ಲಿಗೆ ಬಂದಿದ್ದಳು. ಗಾಬರಿಯಾಗಬೇಡಿ ಅತ್ತಿಗೆ, ಇವನು ಯಾವತ್ತೂ ಹೀಗೆ ಕುಡಿದಿರಲಿಲ್ಲ, ಆದ್ರೆ ಇಂದು ತುಂಬಾ ಕುಡಿದಿದ್ದಾನೆ. ಇಷ್ಟೊಂದು ಕುಡಿದಿದ್ದಲ್ಲದೆ ಅವನೇ ಕಾರ್ ಡ್ರೈವ್ ಮಾಡಿಕೊಂಡು ಬರುತ್ತಿದ್ದ. ಅದೃಷ್ಟಕ್ಕೆ ನಾನು ಅವನಿಗೆ ಕರೆ ಮಾಡಿದಾಗ ಈ ವಿಷಯ ತಿಳಿದು ನಾವು ಮೂವರು ಅಲ್ಲಿಗೆ ಹೋಗಿ ಕರೆದುಕೊಂಡು ಬಂದೆವು ಎಂದು ಜಗನ್ ಹೇಳುತ್ತಿದ್ದ ಹಾಗೆ ಭಯಭೀತಳಾದವಳು, ಮನೆಯವರು ಯಾರಾದ್ರೂ ಇವನನ್ನು ಈ ರೀತಿ ನೋಡಿದ್ರೆ ಎಂದು ಆತಂಕ ಶುರುವಾಯಿತು. ಅಣ್ಣನ ನಾನು ಈ ಸ್ಥಿತಿಯಲ್ಲಿ ಇದೇ ಮೊದಲು ನೋಡುತ್ತಿರುವುದು ಎಂದವಳು ಬೇರೆ ಯೋಚನೆಯನ್ನು ಮಾಡದೆ ವಿಡಿಯೋ ಮಾಡತೊಡಗಿದಳು. ದಾನಿಯಾ, ಏನ್ ಮಾಡ್ತಿದೀಯಾ? ವಿಡಿಯೋ ಮಾಡಬೇಡ ಎಂದು ಜಾನಕಿ ಹೇಳಿದರೂ ಸಹ ಅವಳು ವಿಡಿಯೋ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅತ್ತಿಗೆ, ನಾವೇ ಇವನನ್ನು ಕೋಣೆಗೆ ಮಲಗಿಸುತ್ತೇವೆ ಎಂದು ಯಾದವ್ ಹೇಳಿದ ತಕ್ಷಣ, ಬೇಡ, ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ರಶೀದ್ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡವಳು ಅದನ್ನು ಹೆಗಲಿಗೆ ಏರಿಸಿಕೊಂಡು ರೆಹಮಾನನ ಒಂದು ಕೈಯನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಅವನ ನಡುವನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ನಿಂತು, ಇವರನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಂದವಳು ಅವನನ್ನು ಹಾಗೆ ಹಿಡಿದುಕೊಂಡು ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದಳು. ದಾನಿಯ ಕೈಯಲ್ಲಿ ಕಾರ್ ಕೀಯನ್ನು ನೀಡಿದವಳು ಮೂವರು ವಾಪಸ್ ಹೊರಟಿದ್ದರು. ಜಾನಕಿಯ ಭುಜದ ಮೇಲೆ ತಲೆ ಇರಿಸಿದವನು ಜಾನಕಿ ಜಾನಕಿ ಎಂದು ಹೇಳುತ್ತಾ ಏನೇನೋ ಬಡಬಡಾಯಿಸುತ್ತಿದ್ದನು. ಜಾನಕಿ ಎಷ್ಟು ಹೇಳಿದರೂ ಕೇಳದೆ ದಾನಿಯಾ ಮಾತ್ರ ವಿಡಿಯೋ ಮಾಡುವುದನ್ನು ಮುಂದುವರೆಸಿದಳು. ದಾನಿಯಾ, ನಿನ್ಗೆ ಒಂದು ಸರಿ ಹೇಳಿದ್ರೆ ಅರ್ಥವಾಗುವುದಿಲ್ವಾ? ವಿಡಿಯೋ ಮಾಡ್ಬೇಡ ಎಂದರು ಯಾಕೆ ಇಷ್ಟು ಹಠದಿಂದ ವಿಡಿಯೋ ಮಾಡುತ್ತಿದ್ದೀಯಾ? ಈ ವಿಡಿಯೋವನ್ನು ನಿಮ್ಮಣ್ಣ ಬೆಳಿಗ್ಗೆ ನೋಡಿದ್ರೆ ಅವರಿಗೆ ತುಂಬಾ ಬೇಸರವಾಗುವುದಿಲ್ವಾ ಎಂದು ಕೋಣೆಗೆ ಬಂದವಳು ರೆಹಮಾನನನ್ನು ಹಿಡಿದೆ ಗದರಿದಳು. ನನ್ನ ಅಣ್ಣನ ವಿಡಿಯೋ ನಾನು ಮಾಡಿದ್ರೆ ನಿನಗೆ ಏನು ಕಷ್ಟ? ನನ್ನ ಅಣ್ಣನಿಗೆ ತೋರಿಸಿ ಅವನನ್ನು ರೇಗಿಸಬೇಕು ಎಂದೇ ನಾನು ಈ ವಿಡಿಯೋ ಮಾಡುತ್ತಿರುವುದು ಎಂದು ಹೇಳುತ್ತಲೇ ವಿಡಿಯೋ ಮುಂದುವರೆಸಿದಳು. ಹೆಗಲಲ್ಲಿದ್ದ ಬ್ಯಾಗ್ ಅನ್ನು ಸೋಫಾ ಮೇಲೆ ಇಟ್ಟವಳು ಅವನನ್ನು ಇನ್ನೇನು ಮಂಚದ ಮೇಲೆ ಕೂರಿಸಬೇಕು ಎನ್ನುವಾಗ ಜಾನಕಿಯ ಮೇಲೆ ಎಲ್ಲವನ್ನು ವಾಂತಿ ಮಾಡಿದನು. ಇಷ್ಟರವರೆಗೆ ವಿಡಿಯೋ ಮಾಡುತ್ತಿದ್ದ ದಾನಿಯಾ ಛೀ ವ್ಯಾ ಎಂದು ಅಸಹ್ಯ ಪಟ್ಟುಕೊಂಡು ಮುಖ ಕೆವಿಚಿದವಳು ಅಲ್ಲಿಗೆ ವಿಡಿಯೋವನ್ನು ನಿಲ್ಲಿಸಿ ತನ್ನ ಬಾಯಿ ಮುಚ್ಚಿಕೊಂಡು ಕೋಣೆಯಿಂದ ಓಡಿದಳು. ಸ್ವಂತ ಅಣ್ಣನ ಸ್ಥಿತಿಯನ್ನು ನೋಡಿ ಹೇಸಿಗೆ ಮಾಡಿಕೊಂಡು ಓಡಿದವಳ ಮನಸ್ಥಿತಿಯನ್ನು ನೋಡಿದ ಜಾನಕಿಗೆ ಅವಳ ಮೇಲೆ ಕೋಪ ಬಂದಿತ್ತು. ಜಾನಕಿಯ ಎದೆಯ ಮೇಲಿನಿಂದ ಕಾಲಿನ ನೆರಿಗೆಯವರೆಗೂ ಅವಳು ಮಾಡಿದ ವಾಂತಿಯಿಂದ ಸೀರೆ ಪೂರ್ತಿಯಾಗಿ ತೊಯ್ದಿತ್ತು. ಅಲ್ಲದೆ ಅವನು ಮಾಡಿದ ವಾಂತಿಯಲ್ಲಿ ಮದ್ಯದ ವಾಸನೆ ಮೂಗಿಗೆ ಬಡಿದು ಉಸಿರಾಡಲು ಕಷ್ಟವಾಗುತ್ತಿತ್ತು ಅವಳಿಗೆ. ಆದರೂ ಅವನು ಮಾಡಿದ ಈ ಕೆಲಸದಿಂದ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಅವನನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಕೂರಿಸಿದವಳು
ಅವನು ತೊಟ್ಟ ಶರ್ಟ್ ತೆಗೆದು ಅವನನ್ನು ಹಾಗೆ ಹಾಸಿಗೆಯ ಮೇಲೆ ಮಲಗಿಸಿ ಕೈಗೆ ಸಿಕ್ಕ ಒಂದು ಸೀರೆಯನ್ನು ಹಿಡಿದು ಬಚ್ಚಲ ಮನೆಗೆ ಹೋದು. ಸ್ನಾನ ಮುಗಿಸಿ ಸೀರೆ ಬದಲಿಸಿ ಬಿಸಿ ನೀರಿಗೆ ಬಟ್ಟೆ ಅದ್ದಿ ಅವನ ಬಾಯಿ, ಕುತ್ತಿಗೆ ಮತ್ತು ಎದೆಯ ಭಾಗವನ್ನೆಲ್ಲ ಒರೆಸಿದವಳು. ಅವನು ತೊಟ್ಟಂತಹ ಶೂ, ಸಾಕ್ಸ್ ಎಲ್ಲಾ ತೆಗೆದವಳಿಗೆ. ಅವನು ತೊಟ್ಟಿದ್ದ ಪ್ಯಾಂಟ್ ಕೂಡ ಗಲೀಜ್ ಆಗಿರುವುದನ್ನು ನೋಡಿ ಅದನ್ನು ತೆಗೆಯಲು ಏನೋ ಹಿಂಜರಿಕೆ. ನಾನು ಹೀಗೆ ಇವನ ಪ್ಯಾಂಟ್ ತೆಗೆಯುವುದು? ತೆಗೆಯದೆ ಹಾಗೆ ಬಿಟ್ಟರೆ ಹಾಸಿಗೆಯೆಲ್ಲ ಹಾಳಾಗುತ್ತದೆ, ಅಲ್ಲದೆ ವಾಸನೆ ಬರುತ್ತಿದೆ ಎಂದು ಯೋಚಿಸಿದವಳು ಅವನ ಬೆಲ್ಟ್ಗೆ ಕೈ ಹಾಕಿದಾಗ ಮುಜುಗರದ ಮುದ್ದೆಯಂತಾದಳು. ಆದರೂ ಪ್ಯಾಂಟ್ ತೆಗೆಯದೆ ವಿಧಿಯಿಲ್ಲ ಎಂದುಕೊಂಡವಳು ಪ್ಯಾಂಟ್ ತೆಗೆದು ಬರೀ ಒಂದು ಒಳ ಉಡುಪಿನಲ್ಲಿ ಇದ್ದವನಿಗೆ ರಗ್ಗು ಹೊದಿಸಿ ಪ್ಯಾಂಟಿನ ಒಂದು ಕಿಸೆಯಲ್ಲಿ ಇದ್ದಂತಹ ಒಂದು ಕಂತೆ ಹಣವನ್ನು ತೆಗೆದು, ಇಷ್ಟೊಂದು ಹಣ ಜೇಬಿನಲ್ಲಿ ಇಟ್ಟುಕೊಂಡಿದ್ದಾನಲ್ಲ, ಇವನಿಗೆ ಬುದ್ಧಿ ಇಲ್ವಾ ಎಂದುಕೊಂಡವಳು ಇನ್ನೊಂದು ಕಿಸೆಯಲ್ಲಿದ್ದ ಮೊಬೈಲ್ ಮತ್ತು ಕೆಲವು ಚೀಟಿಗಳನ್ನು ಹೊರತೆಗೆದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದನ್ನು ಆನ್ ಮಾಡಲು ನೋಡಿದರೆ ಆಗಲಿಲ್ಲ. ಈಗ ಅವಳಿಗೆ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುವುದು ಎಂದುಕೊಂಡವಳು ಅದನ್ನು ಚಾರ್ಜ್ ಹಾಕಿ ಬಚ್ಚಲ ಮನೆಗೆ ಹೋದವಳು. ಅಲ್ಲಿಯೂ ತಾಯಿ ಮಗುವಿನ ಬಟ್ಟೆಯನ್ನು ತೊಳೆಯುವ ಹಾಗೆ ಸ್ವಲ್ಪವೂ ಅಸಹ್ಯ ಮಾಡಿಕೊಳ್ಳದೆ ವಾಂತಿಯಾಗಿದ್ದ ಎಲ್ಲಾ ಬಟ್ಟೆಯನ್ನು ತೊಳೆದು ಬಾಲ್ಕನಿಯಲ್ಲಿ ತೂಗು ಹಾಕಿ ಹಾಗೆ ಬಚ್ಚಲ ಮನೆಯೆಲ್ಲವನ್ನು ಸ್ವಚ್ಛ ಮಾಡಿ ಒಳ ಬಂದವಳಿಗೆ ರೆಹಮಾನ್ ನರಳುವ ಸದ್ದು ಕೇಳಿಸಿತು. ಅವನ ತಲೆಯ ಬಳಿ ಕುಳಿತು ತಲೆ ನೇವರಿಸಿದ್ದವಳು ಮಹಾನ್ ಎಂದು ಕರೆದಿದ್ದಳು. ಈಗ ಅವಳ ಕಣ್ಣಿಗೆ ಅವನು ಮಲಗಿರುವ ಮುಗ್ಧ ಕಂದನಂತೆ ಕಾಣಿಸುತ್ತಿದ್ದನು. ಅವಳ ಮಾತಿಗೆ ಎಚ್ಚರವಾಗದೆ ಡ್ಯಾಡ್, ಸಾರಿ ಡ್ಯಾಡ್, ನನ್ನನ್ನು ಕ್ಷಮಿಸಿ, ನನ್ನ ಜೊತೆ ಮಾತನಾಡಿ ಎಂದು ನರಳುತ್ತಿದ್ದವನ ಧ್ವನಿ ಕೇಳಿಸಿತು. ಇದೊಂದು ದಿನ ಮಾತ್ರವಲ್ಲ, ನಿದ್ದೆಯಲ್ಲಿರುವಾಗ ಎಷ್ಟೋ ದಿನ ಡ್ಯಾಡ್ ಎಂದು ಕನವರಿಸುವುದನ್ನು ಜಾನಕಿ ನೋಡಿದ್ದಾಳೆ. ಹಾಗಾದ್ರೆ ಇವತ್ತು ಮಹಾನ್ ಕುಡಿಯಲು ಅವರ ತಂದೆ ಮಾತನಾಡಿಸದೆ ಇರುವುದೇ ಕಾರಣವಾ? ಅವರು ಮಾತನಾಡಿಸುತ್ತಿಲ್ಲ ಎಂದು ಅದೇ ಕೊರಗಿನಲ್ಲಿ ಇವತ್ತು ಕುಡಿದು ಬಂದಿದ್ದಾನ? ನನ್ನ ಒಳಿತನ್ನು ಬಯಸಿ ನನ್ನನ್ನು ಕಾಪಾಡಲು ಹೋಗಿ ಮನೆಯವರಿಂದ ನೀನು ದೂರಾಗಿ ತುಂಬಾ ನೋವು ತಿನ್ನುತ್ತಿದ್ದೀಯ ಮಹಾನ್. ಒಂದು ರೀತಿ ಈ ದಿನದ ನಿನ್ನ ನೋವಿಗೆ ನಾನೇ ಕಾರಣ. ನೀನು ಪ್ರತಿದಿನ ಈ ರೀತಿ ಕೊರಗುವುದು ನನಗೆ ನೋಡಲು ಆಗುವುದಿಲ್ಲ ಎಂದು ಅವನ ತಲೆ ನೀವುತ್ತಲೇ ಹೇಳಿಕೊಂಡವಳು, ಇಲ್ಲ, ಇದನ್ನು ಹೀಗೆ ಮುಂದುವರಿಯಲು ಬಿಡಬಾರದು. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಹುಡುಕಬೇಕು ಎಂದು ಏನೋ ಯೋಚಿಸಿದವಳು, ಇನ್ನು ಮುಂದೆ ನೀನು ಈ ರೀತಿ ಕೊರಗುವುದಿಲ್ಲ ಮಹಾನ್. ನಿನ್ನ ತಂದೆ ಮರಳಿ ನಿನ್ನ ಜೊತೆ ಮಾತನಾಡುವಂತೆ ಮಾಡುತ್ತೇನೆ ಎಂದವಳು ಅವನ ಮುಖದ ಮೇಲೆ ಇದ್ದಂತಹ ಬೆವರನ್ನು ತನ್ನ ಸೆರಗಿನಿಂದ ಒರೆಸಿ ತಾನು ಹೋಗಿ ಸೋಫಾ ಮೇಲೆ ಮಲಗಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.